ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಭಾಸ್ಕರ್ ಲಾಗ್ಸ್. ಈ ಸಲ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನೋಡೋಣವಾ? ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ನಮ್ಮನೇಲಿರೋದು 3 ಜನ ಸೊಸೆಯಂದಿರು. ಮೊದಲನೇಳು ಅಶ್ವಿನಿ, ಸೆಕೆಂಡೇಳು ನಾನು ಕಾವ್ಯ, ಆ್ಯಂಡ್ ಮೂರನೇಳು ಬಂದು ಭವ್ಯ. ಪ್ರತಿ ಸಲನೂ ನಾವು ಇರೋದು ಬೇರೆ ಬೇರೆ ಕಡೆ ಆದರೂ ಒಂದೇ ಕಡೆ ಸೇರಿ ಎಲ್ಲ ಹಬ್ಬನೂ ಒಟ್ಟಿಗೆ ಆಚರಿಸ್ತೀವಿ. ಅದೊಂಥರ ಖುಷಿ ಕೊಡುತ್ತೆ. ಅದು ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಳಿಗೆ ಸಹ ಅಷ್ಟೇ ಖುಷಿ ಕೊಡುತ್ತೆ. ಬಿಕಾಸ್ ಎಲ್ಲೆಲ್ಲೂ ದೂರದಲ್ಲಿದ್ದು ಒಂಟಿಯಾಗಿ ಹಬ್ಬ ಆಚರಿಸೋದಕ್ಕಿಂತ ಒಟ್ಟಿಗೆ ಸೇರಿ ಈ ಥರ ಹಬ್ಬ ಆಚರಿಸೋದು ತುಂಬಾ ಖುಷಿ ಅಲ್ವಾ? ಇದರಿಂದ ನಮ್ಮ ಮಕ್ಕಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಎಲ್ಲರೂ ಖುಷಿಯಾಗಿ ಹೇಗಿರ್ಬೋದು, ಹೇಗೆ ಹಬ್ಬ ಆಚರಿಸ್ಬೋದು, ಹೆಂಗೆ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಅವ್ರು ಮಾತ್ರ ಅಲ್ಲ, ನಮಗೂ ಅಷ್ಟೇ ಖುಷಿಯಾಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿ ನಗ್ನಗ್ತಾ ಹಬ್ಬ ಆಚರಿಸೋದು. ಬಟ್ ನಾವು ಈ ಸಲ ಹೋಗೋದು ತುಂಬಾ ಲೇಟಾಗಿತ್ತು. ಪಾಪ ಅಶ್ವಿನಿನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ಲು. ಸೊ ನಾವು ಹೋಗಿ ಜಾಯ್ನ್ ಆದ್ವಿ. ಆ್ಯಕ್ಚುಲಿ ಸೀರೆ ನನ್ನ ಹತ್ರ ಇತ್ತು. ನಾವು 3 ಜನ ಸೊಸೆಯಂದ್ರು ಇರೋದ್ರಿಂದ ಪ್ರತಿ ವರ್ಷ ಒಬ್ಬೊಬ್ಬರು ಸೇರಿ ದೇವ್ರಿಗೆ ಸೀರೆ ತರೋದು ಅಂತ ಮಾತಾಡ್ಕೊಂಡಿದ್ದೀವಿ. ಈ ಸಲ ಸೀರೆ ಬಂದುಬಿಟ್ಟು ಭವ್ಯಂದಾಗಿತ್ತು. ಬಟ್ ಭವ್ಯ ಬ್ಯುಸಿ ಇರೋದ್ರಿಂದ ಅಕ್ಕ ನೀನೇ ತೊಗೊಂಬ ಅಂತ ನನಗೆ ಹೇಳಿದ್ಲು. ಹಾಗಾಗಿ ಅವಳನ್ನ ಕೇಳಿ ಅವಳು ವಿಡಿಯೋ ಕಾಲ್ ಮಾಡಿ ಅವಳಿಗೆ ಇಷ್ಟ ಆಗಿದ್ದ ಥರ ಸೀರೆ ತೊಗೊಂಬಂದೆ. ಎಲ್ಲರಿಗೂ ಇಷ್ಟ ಆಯಿತು ಸೀರೆ. ಟ್ರೆಂಡಿಂಗ್ ಕಲರಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಸೊ ದೇವ್ರಿಗೆ ಸೀರೆ ಹೇಗೆ ಉಡ್ಸೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅಂತೂ ಇಂತೂ ಪುಟ್ಟ ಲಕ್ಷ್ಮಿನ ಕೂರಿಸಿದ್ವಿ. ಪುಟ್ಟ ಲಕ್ಷ್ಮಿ ಥರ ಅಲಂಕಾರ ಮಾಡಿದ್ವಿ ಸೀರೆಗೆ. ನಾವು ಇಷ್ಟೆಲ್ಲ ಮಾಡ್ತಿದ್ರು, ಮಕ್ಕಳು ಕಿರ್ಚಾಡ್ಕೊಂಡು ಆಟಾಡ್ಕೊಂಡೇ ಇದ್ದರು. ಅತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಒಂದು ಜೋರಾಗಿ ಗದ್ರಿದ್ರು ನೋಡಿ. ಎಲ್ಲರೂ ಹೋಗಿ ಫ್ಲ್ಯಾಟ್, ಎಲ್ಲರೂ ಒಂದೇ ಮಂಚದ ಮೇಲೆ ಸೈಲೆಂಟಾಗಿ ಮಲಗಿಬಿಟ್ಟಿದ್ರು. ಇವ್ರು ಈ ಥರ ಖುಷಿಯಾಗಿ ಆಟಾಡೋದು ನೋಡಿದಾಗ ಖುಷಿನೂ ಆಗುತ್ತೆ, ಕಿತ್ಲಾಡ್ದಾಗ ಅಷ್ಟೇ ಕೋಪನೂ ಬರುತ್ತೆ. ಅದು ಬಿಡಿ ಇದ್ದಿದ್ದೆ. ನಾವು ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ತಟ್ಟೆಗೆ ಇಡಬೇಕಲ್ಲ, ಅದಕ್ಕೆ ಐಟಮ್ಸ್ಗೆ ಏನೇನು ಅಂತ ರೆಡಿ ಮಾಡ್ಕೊತಾ ಇದ್ವಿ. ಅಶ್ವಿನಿ ವಿಳೆದಲ್ಲೇ ಶ್ರೇಷ್ಠ ಅಲ್ವಾ ತಾಯಿಗೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ಲು. ಭವ್ಯ ಮತ್ತು ನಮ್ಮ ಮನೆಯವ್ರು ಇಟ್ಕೊಂಡು ತಟ್ಟೆಗೆ ಕಾಸು ಜೋಡಿಸ್ತಾಯಿದ್ರು. ನಾನಂದೆ, ಅಪ್ಪು ಅದರ ತಟ್ಟೆಲಿರೋದೆಲ್ಲ ನಂದೇ ಅಲ್ವಾ ಅಂತಂದರೆ, ಚಿಲ್ಲರೆ ಎಲ್ಲ ನಿಂದೆ, ಕೆಳಗಡೆ ಇರೋದು ಬಂದ ನೋಟೆಲ್ಲ ನಂದು ಅಂತ ರೇಗಿಸ್ತಾಯಿದ್ರು. ಎಲ್ಲ ಕೆಲಸ ಮುಗಿಸಿ ರಾತ್ರಿ ಮಲಗೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾವೆಲ್ಲ ಬೇರೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಹಾಕ್ಕೊಟ್ಟಿದ್ವಿ. ನಮ್ಮ ಗಲಾಟೆ ಗದ್ದಲ ನೋಡಿ ಮಕ್ಕಳು ಸಹ ಎದ್ದುಬಿಟ್ರು ಬೇಗನೆ. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದುಬಿಟ್ಟು ನಾವು ಪೂಜೆಗೆ ಬರ್ತೀವಿ ಅಂತ ಅವರು ಸಹ ರೆಡಿಯಾದರು. ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ಕುಂಕುಮ ಹಚ್ಚಿ ಎಲ್ಲ ಮಕ್ಳಿಗೂ ಅವ್ರಿಗೂ ಕೈಗೆಲ್ಲ ಕಂಗಣ ಕಟ್ಟಿ. ಗೊತ್ತಲ್ಲ, ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೋ ಅದು ನೋಡಿ ಅವರು ಕಲಿತಾರೆ. ನಾವು ಮಾಡ್ತೀವಿ, ನಾವು ಇರ್ತೀವಿ ಅಂತ ನಮ್ಮ ಜೊತೆ ಅವರು ಸಹ ಪೂಜೆಗೆ ಜಾಯ್ನ್ ಆಗಿರೋದು ತುಂಬಾ ಖುಷಿ ಆಗ್ತಿತ್ತು. ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಪ್ರತಿ ಸಲ ಏನಾಗ್ತಿತ್ತು, ನಾವು ಪೂಜೆ ಮಾಡ್ತಾಯಿದ್ರು, ಅವರೆಲ್ಲ ಮಲಗೇ ಇರ್ತಿದ್ರು. ಬಟ್ ಈ ಸಲ ಹಾಗಲ್ಲ, ನಮ್ಮ ಜೊತೆ ಅವರು ಸಹ ಬಂದು ಸೇರಿಕೊಂಡ್ರು. ಸೊ ಹಾಗಾಗಿ ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕೈಗೆಲ್ಲ ಕಂಗಣ ಕಟ್ಟಿ, ನಾವು ಅರ್ಶಿನ ಕುಂಕುಮ ಹಚ್ಕೊಂಡು ಕೈಗೆಲ್ಲ ಕಂಗಣ ಕಟ್ಕೊಂಡ್ವಿ. ಅದೆಲ್ಲ ಮುಗಿಸ್ಕೊಂಡು ಬೇರೆಯವರೆಲ್ಲ ರೆಡಿ ಆಗ್ಲಿಕ್ಕೆ ಕಾಯ್ತಾಯಿದ್ವಿ. ಅಷ್ಟರಲ್ಲಿ ಅತ್ತೆ ಸಹ ಸ್ನಾನ ಮುಗಿಸ್ಕೊಂಬಂದು ರೆಡಿ ಆದರು. ಆಮೇಲೆ ನಾವೆಲ್ಲ ಸೇರಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ದೀಪ ಎಲ್ಲ ಹಚ್ಕೊಂಡ್ವಿ. ಮನೇಲಿರೋರೆಲ್ಲ ರೆಡಿ ಆಗಲಿಕ್ಕೆ ಆಲ್ರೆಡಿ 6:30 ಆಗಿತ್ತು. ತುಂಬ ಲೇಟ್ ಆಗ್ತಿದೆ. ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಪೂಜೆ ಸಹ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಶ್ವಿನಿ ದೇವ್ರ ಮನೇಲಿ ಪೂಜೆ ಮಾಡಿದ್ಲು. ನನ್ನ ಪಾಪು ಬಂದುಬಿಟ್ಟು ಅಮ್ಮನ ತಾಯಿ ಮುಂದೆ ಇರೋ ದೀಪ ಹಚ್ಚಿ ಪೂಜೆ ಮಾಡ್ದೆ. ಅವನಾದ್ಮೇಲೆ ನಾನು ಮಾಡೋಕ್ಕೆ ಶುರು ಮಾಡಿದೆ. ಕಾಯಿ ನಾನು ಹೊಡಿತೀನಿ ಅಂತ ಆಟ ಮಾಡ್ತಿದ್ದೆ. ಗಂಡು ಮಕ್ಳು ಆಬ್ವಿಯಸ್ಲಿ ಆಟದಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ, ಹೇಳಿದ್ರು ಕೇಳಲ್ಲ. ಕಾಯಿ ಪ್ರತಿ ಸಲ ನಾನೇ ಹೊಡಿತೀನಿ ಅಂತಾನೆ. ಆಯಿತು, ಅವನಿಗೆ ಸಮಾಧಾನ ಮಾಡಿ ಅವ್ನು ಕಾಯಿ ಕೊಟ್ಟು ಹೊಡಿಯೋಕ್ಕೆ, ಮತ್ತು ಬೇರೆ ಮಕ್ಳಿಗೆಲ್ಲ ಕಾಯಿ ಕೊಟ್ಟು ಓಡಿಸಿದ್ವಿ. ಎಲ್ಲ ಸೇರಿ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ವಿ. ತಾಯಿಗೆ ಆರತಿ ಮಾಡಿ. ನಮಗೆ ಹಾಡು ಹೇಳೋಕ್ಕೆ ಬರಲ್ಲ, ಫೋನಲ್ಲೇ ಹಾಡು ಸಾಂಗ್ ಕೇಳ್ಕೊಂಡು ಹೇಳ್ತಾಯಿದ್ವಿ. ಮಕ್ಕಳು ನಮ್ಮನ್ನೇ ನೋಡ್ತಾಯಿದ್ರು, ಇವ್ರೇನು ಬಾಯಲ್ಲಿ ಹೇಳ್ತಿಲ್ಲ, ಹಾಡು ಮೊಬೈಲಲ್ಲಿ ಹೇಳ್ತಿದ್ಯಲ್ಲ ಅಂತ. ಬಟ್ ನನಗೆ ಅಲ್ಪ ಸ್ವಲ್ಪ ಶ್ಲೋಕಗಳೆಲ್ಲ ಬರುತ್ತೆ. ಹಾಗಾಗಿ ನಾವೇನು ಕಲ್ತಿರ್ತೀವೋ ಅದನ್ನು ನನ್ನ ಮಕ್ಳಿಗೂ ಹೇಳ್ಕೊಡ್ಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ನನ್ನ ಮನೇಲೂ ಸಾಮ್ರಾಟ್ಗೆ ಯಾವಾಗ ಶ್ಲೋಕ ಎಲ್ಲ ಹೇಳ್ಕೊಡ್ತಿರ್ತೀನಿ. ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಜೊತೆನೂ ಒಂದು ಸ್ವಲ್ಪ ಶ್ಲೋಕಸ್ ಎಲ್ಲ ಹೇಳ್ತಿರ್ತಾನೆ. ಹಾಗಾಗಿ ಮಕ್ಕಳನ್ನೆಲ್ಲ ಒಟ್ಟಿಗೆ ಕೂರಿಸಿ ಎಲ್ಲರಿಗೂ ಸಹ ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ಕೊಟ್ಟೆ. ಇವತ್ತು ಸ್ವಲ್ಪ ಧ್ಯಾನದಿಂದ ಮಕ್ಕಳು ಪೂಜೆ ಮಾಡಲಿ ಅಂತ ಎಲ್ಲರೂ ಶ್ಲೋಕ ಎಲ್ಲ ಹೇಳಿ ಮುಗಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಇದ್ದೇ ಇರುತ್ತೆ. ಅಷ್ಟು ಚಂದ ರೆಡಿ ಆಗಬೇಕಾದ್ರೆ ಒಂದು ವೀಡಿಯೋಸ್ ಫೋಟೋಸ್ ಇಲ್ಲ ಅಂದರೆ ಹೇಗೆ ನಡೆಯುತ್ತೆ. ಹಾಗಾಗಿ ಅಮ್ಮನ ಜೊತೆ ಆಗಿ ಒಂದು ನಾರ್ಮಲ್ ಚೆನ್ನಾಗಿರೋದು ವೀಡಿಯೋ ಮಾಡಿಕೊಂಡೆ. ನಮ್ಮ ವೀಡಿಯೋ ಮಾತ್ರ ಆದರೆ ಸಾಕು, ತಾಯಿದ್ದು ವೀಡಿಯೋ ಫೋಟೋಸ್ ಎಲ್ಲ ಬೇಕಲ್ಲ. ಇಷ್ಟು ಚೆನ್ನಾಗಿರೋ ಅಲಂಕಾರ. ನೆಕ್ಸ್ಟ್ ವರ್ಷ ಇನ್ಯಾವ ಥರ ಅಲಂಕಾರ ಮಾಡ್ತೀವಿ, ಮೆಮೊರೀಸ್ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತಾಯಿದು ವೀಡಿಯೋ ಎಲ್ಲ ಮಾಡಿಕೊಂಡೆ. ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡೆ. ಅದಾದಮೇಲೆ ನನ್ನ ಅಕ್ಕ ತಂಗಿದಿರು ಕೇಳಬೇಕಾ, ಈ ಕಡೆ ಅಶ್ವಿನಿ, ಈ ಕಡೆ ಭವ್ಯ, ನೀನು ಮಾತ್ರ ಮಾಡಿಕೊಂಡ್ರೆ ಸಾಕಾ, ನಾವು ಬೇಡವಾ ಅಂತಿದ್ರು. ಸರಿ, ಅವನು ಎಲ್ಲ ಸೇರಿಸ್ಕೊಂಡು ಜೊತೇಲಿ ಒಂದು ಕ್ಯಾಂಡಿಡ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿ ದೇವರಿಗೆ ಅಲಂಕಾರ ಮಾಡ್ತಿರೋ ಥರ ವೀಡಿಯೋಸ್ ಮಾಡ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಸೇರಿ ಒಂಥರ ಖುಷಿ ಆಗ್ತಿತ್ತು. ಒಂಥರ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ ಅನ್ಬೋದು. ಯಾಕಂದರೆ ನೆಕ್ಸ್ಟ್ ವರ್ಷ ಆಗಲಿ, ಇನ್ನೂ ಎಷ್ಟು ವರ್ಷ ಆಗಲಿ ಈ ವಿಡಿಯೋ ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಮೆಮೊರೀಸ್ ಉಳಿಯುತ್ತೆ.
ನೆಕ್ಸ್ಟ್ ಪಾರ್ಟ್ ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರು ಏನೇ ಮಾಡಿದ್ರು ಅಡುಗೆ ಮನೆಗೆ ಹೋಗಲೇಬೇಕು, ಅಡುಗೆ ಮಾಡಲೇಬೇಕು. ಇದು ಹೆಣ್ಮಕ್ಳಿಗೆ ಮ್ಯಾಂಡೇಟರಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನನಗೇನು ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಹೆಡ್ ಶೆಫ್ ಬಂದು ನಮ್ಮ ಅಶ್ವಿನಿ ಆ ರೆಡ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಇಲ್ಲ ಅಂತಲ್ಲ, ಅಂತ ತೀರ ಬರ್ದಿರೋ ಥರ ಇಲ್ಲ. ಬಟ್ ತುಂಬ ಜನ ಮಾಡೋಕ್ಕೆ ಹೋದಾಗ ಅವಳ ಕೇಳಿ ಮಾಡ್ತೀನಿ, ಹೇಗೆ ಮಾಡೋದು, ಇಷ್ಟು ಓಕೆನಾ, ಹಿಂಗೆ ಮಾಡಲ ಅಂತ ಕೇಳಿನೇ ನಾನು ಪ್ರತಿ ಸಲನೂ ಮಾಡೋದು. ನಮ್ಮ ಕಟಿಂಗ್ ಮಾಸ್ಟರ್ ನೋಡಿ ಕೆಳಗಡೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾಯಿದ್ದಾರೆ. ಕಟ್ಟಿಂಗ್ ಯಾವ ಸೈಜು, ಯಾವ ತರಕಾರಿ ಹೆಂಗೆ ಕಟ್ ಮಾಡಬೇಕು ಅಂತೇಳಿ ಫಟಾಫಟ್ ಅಂತ ಕಟ್ ಮಾಡಿಕೊಡ್ತಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ ಮಾಡಿಕೊಡ್ತಾರೆ ಎಲ್ಲ ತರಕಾರಿನೂ. ಮತ್ತು ವಾಷಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದೆ, ನಂದು ಅಶ್ವಿನಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ ಪ್ರತಿ ಸಲ. ಲಾಸ್ಟಲ್ಲೆಲ್ಲ ಕೆಲಸ ಬಂದಮೇಲೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊತೀವಿ ಏನೇ ಮಾಡಿದ್ರು. ಆಲ್ಮೋಸ್ಟ್ ಅಶ್ವಿನಿ ಮೇಯ್ನಾಗಿ ಏನೇನು ಬೇಕು ಅಡುಗೆ ಮುಗಿಸ್ಕೊಂಡು ನಂಗೆ ಚಿಕ್ಕ ಪುಟ್ಟ ಗೊತ್ತಿರೋದು ನಾನು ಮಾಡ್ತೀನಿ. ಮತ್ತು ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ತೀನಿ ನಾನು. ಭವ್ಯ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತಾಳೆ. ಏನೇ ಕೆಲಸ ಮಾಡು ಒಟ್ಟಿಗೆ 3 ಜನನೂ ಹಂಚ್ಕೊಂಡೇ ಮಾಡ್ತೀವಿ. ಯಾವಾಗಲೂ ನೀನು ಮಾಡು ಅನ್ನೋ ಥರದ್ದು ಏನೂ ಇರೋಲ್ಲ. ಕೆಲವು ಸಲ ಬರುತ್ತೆ, ನಾವೇನು ಪರ್ಫೆಕ್ಟ್ ಅಂತ ಹೇಳಲ್ಲ, ಬಂದ್ರೂ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಮುಂದಕ್ಕೆ ತಳ್ಳಿ ಸಹ ಮಾಡ್ಕೊತಿರ್ತೀವಿ. ಇಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ರೇಗಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ರು. ಎಷ್ಟು ಡೆಡಿಕೇಶನು, ಎಷ್ಟು ಚೆಂದ ರೆಡಿಯಾಗಿದ್ದರು, ಸೀರೆ ಹಾಕ್ಕೊಂಡಿದ್ರು, ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ರು. ರೆಕಾರ್ಡ್ ಆಗಿಲ್ಲ ಅದು ನೀಟಾಗಿ. ನನ್ನ ಹತ್ರ ಬಂದುಬಿಟ್ಟು ಕಿವಿ ವಾಲೆ ಉದ್ರೋಗಿದ್ರು. ಕಾವ್ಯ ಒಬ್ಬಟ್ಟು ಹಸಿಟ್ಟು ಕಲಿಸ್ತಾ ಇದ್ದಾಳೆ, ಕನಕ ಕಲಿಸ್ತಾನೆ ಇದ್ದಾಳೆ ಅಂತ ಬೇರೆ ಹೇಳ್ತಾಯಿದ್ರು. ಆಯಿತು, ಇನ್ನೇನು ಮಾಡ್ತೇನೆ, ನಿಂದಿರೋದೇ ರೇಗ್ಸೋಕೆ ಅಂದ್ಕೊಂಡು ಸುಮ್ಮನೆ ಅದೇ. ಅದ್ರ ಜೊತೆ ಅಮ್ಮ ವೀಡಿಯೋ ಕಾಲ್ ಮಾಡಿದ್ರು. ಆಮೇಲೆ ಸಿಂಗರ್ ಹಬ್ಬದ ದಿನ ಮನೇಲಾಗಿದ್ದರೆ ರೆಡಿಯಾಗ್ಬಿಟ್ಟು ಚೆಂದ ಓಡಾಡ್ತಿದ್ದೆ, ಇಲ್ಲಿ ಅಡುಗೆ ಮಾಡ್ತಿದ್ದು ನೋಡಿ ಖುಷಿ ಪಡ್ತಿದ್ರು. ಒಂಥರ ಮೆಮೊರೀಸ್ ಚೆನ್ನಾಗಿ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಎಲ್ಲ ಒಟ್ಟಿಗೆ ಸೇರಿ ಹಬ್ಬ ಆಚರಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಯೂಟಿಫುಲ್ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.